ಹೊಸ ಪ್ರಪಂಚಕ್ಕೆ ಬಂದಿದ್ದೀನೋ ಅಂತ ಅನ್ಸೋದು. ಮನೇಲಿ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತೀವಿ, ತುಂಬಾ ಬೇಜಾರು ಅನ್ಸೋದು. ನಿದ್ದೆ ಬಂತು ಅಂದರೆ ಮಲಗ್ತಿದ್ವಿ. ಮೈ ಲೈಫ್ ಡ್ಯಾಡ್ ಅಂತಲೂ ಹೇಳ್ಬೋದು. ಕ್ಲಾಸ್ ಟೀಚರ್ ಆಗಿ ಪಡೆಯೋಕ್ಕೆ ತುಂಬಾ ಪುಣ್ಯ ಮಾಡಿದ್ದೀವಿ ಅನಿಸ್ತದೆ. ನನಗೆ ಯಾವಾಗಲೂ ನನಗೆ ಅವ್ರು ಪುಟಕ್ಕ ಅಂತ ಅಂತಿದ್ರು. ನನ್ನ ಹೆಸರು ಪವಿತ್ರ ಅಂತ. ನಾನು ಇಂದಿರಾ ಗಾಂಧಿ ರೆಸಿಡೆನ್ಷಿಯಲ್ ಸ್ಕೂಲ್ ಇದೇ ಸ್ಕೂಲಲ್ಲಿ ಓದಿದ್ದು. ನಾನು 5 ವರ್ಷದ ಜರ್ನಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ತಾಯಿ ನೆನೆಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ತಾಯಿನೇ ನನಗೆ ಫಸ್ಟು ಈ ಸ್ಕೂಲಿಗೆ ಹೋಗು ಅಂತಂದು ಹೇಳ್ಕೊಟ್ಟಿದ್ದು. 10 ದೇವರನ್ನು ಪೂಜಿಸೋಕ್ಕಿಂತ ಎತ್ತ ತಾಯಿಯನ್ನು ಪೂಜಿಸಿ ಎನ್ನುವಂತಹ ಗಾದೆ ನುಡಿಯಿಂದ ನಾನು ನನ್ನ ತಾಯಿಯನ್ನು ಸ್ಮರಿಸಿ ಹೇಳೋಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಇಲ್ಲಿಗೆ ಬಂದಾಗ ನಂಗೆ ತುಂಬಾ ಬೇಜಾರಾಗ್ತಿತ್ತು. ಯಾಕಂದರೆ ಹೊಸ ಪರಿಚಯ ಎಲ್ಲ, ಹೊಸ ಪ್ರಪಂಚಕ್ಕೆ ಬಂದಿದ್ದೀನೋ ಅಂತ ಅನಿಸೋದು. ಯಾಕಂದರೆ ಮನೇಲಿ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತೀವಿ, ತುಂಬಾ ಬೇಜಾರು ಅನಿಸೋದು. ಇಲ್ಲಿ ಯಾರೂ ಪರಿಚಯ ಇಲ್ಲ. ಅದು ಫ್ರೆಂಡ್ಸೇ ಫಸ್ಟ್ ಆಫ್ ಆಲ್ ಫ್ರೆಂಡ್ಸೇ ಪರಿಚಯ ಆಗಿದ್ದಿಲ್ಲ. ಆಮೇಲೆ ಫ್ರೆಂಡ್ಸ್ ಎಲ್ಲ ಪರಿಚಯ ಆದರು. ನನಗೆ ಫಸ್ಟು ನನಗೆ ಪರಿಚಯ ಆಗಿದ್ದು ಗುರುಗಳು, ಫಸ್ಟು ಪರಿಚಯ ಆಗಿದ್ದು ಹಿಂದಿ ಸರು. ಯಾಕಂದರೆ ಅವರು ನನಗೆ ಫಸ್ಟು ತುಂಬಾ ಕೇರ್ ಮಾಡೋರು. ಅವರು ನನಗೆ ಯಾವಾಗಲೂ ನನಗೆ ಅವರು ಪುಟಕ್ಕ ಅಂತ ಅಂತಿದ್ರು. ಅದು ನಂಗೆ ತುಂಬಾ ಇಷ್ಟ ಆಗೋದು. ಅವರು ನಾನು ಏನೇ ತಪ್ಪು ಮಾಡಿದ್ಲು ಅದನ್ನು ಸರಿಪಡಿಸಿ ಹಿಂಗಲ್ಲ ಹಿಂಗೆ ಅಂತಂದು ಹೇಳ್ಕೊಟ್ಟವರು. ತುಂಬಾ ಮೋಟಿವೇಶನ್ ಹೇಳೋರು. ಅವರು ನನಗೆ ತುಂಬಾ ಇಷ್ಟ ಆಗ್ತಿದ್ರು. ನೆಕ್ಸ್ಟು ನಾನು ಕಾಶಿನಾಥ್ ಸರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮುಂದೆ ಏನಾದರೂ ಸಾಧನೆ ಮಾಡಬೇಕು ಅಂದರೆ, ನಾನು ಏನಾದರೂ ಒಂದು ಥಿಂಕ್ ಮಾಡಬೇಕು ಅಂದರೆ ಕಾಶಿನಾಥ್ ಸರೇ ಕಾರಣ. ಯಾಕಂದರೆ ಅವ್ರ ಲೈಫ್ ಸ್ಟೋರಿನ ನಮ್ಮ ಮುಂದೆ ಹಂಚ್ಕೊಂಡು ಅವರು ನಮ್ಮನ್ನು ಸ್ವಲ್ಪ ಮೇಲೆ ಕೇರಿಸ್ತಿದ್ರು. ಕಾಶಿನಾಥ್ ಸರು ಅವ್ರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನೆಲ್ಲ ನಮ್ಮ ಮುಂದೆ ಹಂಚ್ಕೊಂಡು, ನೀವು ಹೀಗೆ ಆಗಬೇಕು, ಯಾವತ್ತೂ ಸೋತೀನಿ ಅಂತ ತಲೆಗೆ ಕುಗ್ಬಾರ್ದು, ಅದನ್ನು ಸೋಲುವುದೇ ಒಂದು ಗೆಲುವು ಅಂತ ಅಂದ್ಕೊಂಡು ಅದನ್ನು ಮುಂದೆ ಹೋಗಬೇಕು ಅಂತ ಹೇಳ್ಕೊಡ್ತಾರೆ. ನಿಜವಾಗ್ಲೂ ಅವ್ರು ನಮಗೆ ನಮ್ಮ ಕ್ಲಾಸ್ ಟೀಚರಾಗಿ ಪಡೆಯೋಕ್ಕೆ ತುಂಬಾ ಪುಣ್ಯ ಮಾಡಿದ್ದೀವಿ ಅನಿಸ್ತೈತಿ. ನಾವು ಮಾತ್ರ ಕಾಶಿನಾಥ್ ಸರ್ ಪಡೆಯೋಕ್ಕೆ ತುಂಬಾ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಬೋದು. ನೆಕ್ಸ್ಟು ಕನ್ನಡ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರಂತೂ ನನಗೆ ತುಂಬಾ ಇಷ್ಟ. ಮೈ ಲೈಫ್ ಡ್ಯಾಡ್ ಅಂತಲೂ ಹೇಳ್ಬೋದು. ಯಾಕಂದರೆ ನಾನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ ಕನ್ನಡ ಸರ್ನ. ಯಾಕಂದರೆ ಅವರು 6th ನಾನು ಎಕ್ಸಾಮ್ ಬರಿತಾ ಇದ್ದೆ. ಆಗ ನಾನು ಬರೆಯುವಾಗಲೇ ಎಲ್ಲ ಎಕ್ಸಾಮ್ ಮುಗಿದಿತ್ತು. ಎಲ್ಲ ಆನ್ಸರ್ ಎಲ್ಲ ಬರೆದು ಹಾಗೆ ಇದ್ದೆ. ಆವಾಗ ನಿದ್ದೆ ಬಂದಿತ್ತು. ಆಗ ಮಲಗಿದ್ದೆ. ನಾನು ಮಲಗಿದ್ದಾಗ ಅವರು ಅಲ್ಲೇ ನಿಂತು ನೋಡ್ತಾ ಇದ್ರು. ಆಗ ನಾನು ಸುಮ್ಮನೆ ಮಲಗಿಬಿಟ್ಟಿದ್ದೆ. ಅವರು ವೀಡಿಯೋ ಮಾಡ್ಕೊಂಡು ಜೋರಾಗಿ ನಗ್ತಾ ಇದ್ದಾಗ ನನಗೆ ಎಚ್ಚರ ಆಯಿತು. ಯಾಕಪ್ಪ ಇವ್ರು ನಗ್ತಾ ಇದ್ದಾರೆ ಅಂತ ನೋಡಿದಾಗ ಅವರು ವೀಡಿಯೋ ನೋಡಿ ನಗ್ತಾಯಿದ್ರು. ನಾನು ಮಲಗಿದ್ದಲ್ಲ ಅಂತಂದು ನಗುವಾಗ ನನಗೆ ಆಗ ಅವರು ಪರಿಚಯ ಆಗಿದ್ದು. ಆಮೇಲೆ ನೆಕ್ಸ್ಟು ನಾನು ಒಂದು ಸಾಂಗ್ ಹೇಳಿದ್ದೆ, ಬಿತ್ತಿಯವೆ ಮುತ್ಕೆ ಅಂತ. ಆ ಸಾಂಗ್ ಹೇಳುವಾಗ ಅವರು ನನಗೆ ಎನ್ಕರೇಜ್ ತುಂಬಿ ಹಿಂಗೆ ಹೇಳು ಅಂತಂದು ನನ್ನ 3rd ಪ್ಲೇಸಿಗೆ ಹಾಕಿದ್ರು. ಅದು ಅವ್ರ ಜೊತೆ ಕಳೆದಂಥ ಕ್ಷಣಗಳು, ಅವ್ರ ಜೊತೆ ಮಾತಾಡಿದ ಕ್ಷಣಗಳು ತುಂಬಾ ಮೆಮೊರಿ. ಇಂಗ್ಲೀಷ್ ಸರ್ ಬಗ್ಗೆ ಹೇಳಬೇಕು. ಇಂಗ್ಲೀಷ್ ಸರ್ ಬರೋರು ಬಂದಾದಮೇಲೆ ನೆಕ್ಸ್ಟು ಬರ್ತಿದ್ರು. ನಾವು ಪೋಯಮ್ ಎಲ್ಲ ಹೇಳ್ತಿದ್ವಿ. ನೆಕ್ಸ್ಟು ಕುತ್ಕೊಳ್ಳಿ ಅಂತಿದ್ರು. ಅವ್ರು ಲೆಸನ್ ಮಾಡ್ತಾಯಿದ್ರು. ಲೆಸನ್ ಮಾಡುವಾಗ ಕ್ಯೂರಿಯಾಸಿಟಿ ಇರ್ತಿತ್ತು. ನೆಕ್ಸ್ಟು ನಿದ್ದೆ ಬಂತು ಅಂದರೆ ಮಲಗ್ತಿದ್ವಿ. ನೆಕ್ಸ್ಟ್ ಅವರು ಎಬ್ಬಿಸಿ ದುರ್ಗವ್ವ ಅಂತ ಇದು ಅಂತಿದ್ರು. ನಮಗೆ ಸ್ಟುಪಿಡ್ಸ್ ಅಂತ ಅಂತಿದ್ರು. ನನಗೆ ಸ್ಟುಪಿಡ್ಸ್ ಅನ್ನೋದು ತುಂಬಾ ಇಷ್ಟ. ಅವರಲ್ಲಿ ಏನೋ ಒಂಥರ ಅವರು ಇಂಗ್ಲೀಷಲ್ಲಿ ಮಾತಾಡೋದು, ಅವ್ರ ನಡವಳಿಕೆ ತುಂಬಾ ಇಷ್ಟ ಆಗೋದು. ನಿಜವಾಗ್ಲೂ ನಾನು ಇಂಥ ಸರ್ಸ್ನೆಲ್ಲ ಬಿಟ್ಟೋಗ್ತೀನಿ ಅಂತ ತುಂಬಾ ಫೀಲ್ ಆಗ್ತಾಯಿದೆ. ನೆಕ್ಸ್ಟು ನಮ್ಮ IS ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ. IS ಸರ್ ನಮ್ಮ ಪ್ರತಿ ಹಂತದಲ್ಲೂ ಅವರು ನಮ್ಮ ಜೊತೆಗಿದ್ದು, ಹೀಗಲ್ಲ ಅದು ಹೀಗೆ, ಜೀವನದ ಪ್ರತಿ ಹಂತದಲ್ಲೂ ಅವರು ನಮಗೆ ಒಂದಲ್ಲ ಒಂದು ರೀತಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಲೆಕ್ಕ ಬರಲಿಲ್ಲ ಅಂದರೂ ಅವರು ಹೀಗಲ್ಲ ಇದು ಹೀಗೆ ಅಂತ ತುಂಬ ಹೇಳ್ಕೊಟ್ಟಿದ್ದಾರೆ. ಅವ್ರು ಹೇಳ್ಕೊಡೋ ಇದರಲ್ಲೇ ನಾವು ಕಲ್ತ್ಕೊಂಡ್ಬಿಡ್ತಿದ್ವಿ. ಅವ್ರು ಮಾತ್ರ ಯಾವತ್ತೂ ಹೊಡೆದಿಲ್ಲ, ಮಾತಲ್ಲೇ ನೋವಾಗ್ತಿತ್ತು. ಯಾಕಂದರೆ ಅವರು ಯಾರಿಗೂ ನೋವು ಮಾಡಲ್ಲ. ಆದರೆ ತುಂಬ ಒಳ್ಳೆಯವರು. ಈಗ ಅವರು ಇಲ್ಲ, ಅವ್ರು ಬೇರೆ ಸ್ಕೂಲಿಗೆ ಹೋಗಿದ್ದಾರೆ. ಆದ್ದರಿಂದ ನಾವು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತೀವಿ. ನೆಕ್ಸ್ಟು ಸಹನಾ ಮಿಸ್ಸು, ಅವರಂದ್ರೂ ತುಂಬಾ ನಮಗೆ ಚೆನ್ನಾಗಿ ಎಲ್ಲ ಟ್ರೀಟ್ ಮಾಡ್ತಿದ್ರು. ಅವರು ನಮ್ಮ ಬಗ್ಗೆ ಒಳ್ಳೆ ಅಮ್ಮನಾಗಿ ಪ್ರೀತಿ ಕೊಡ್ತಿದ್ರು. ನೆಕ್ಸ್ಟು ಒಳ್ಳೆ ಫ್ರೆಂಡ್ಸ್ ಆಗಿಯೂ ಇರ್ತಾಯಿದ್ರು ನಮ್ಮ ಜೊತೆ. ನೆಕ್ಸ್ಟು ನಮ್ಮ ಜೊತೆ ನಾವು ಈಗ ಅವರು ಹೋದರು, ಅವರು ಏನೋ ಕಾರಣದಿಂದ ಹೋಗಿಬಿಟ್ರು. ಅವರು ಹೋಗುವಾಗ ತುಂಬಾ ಫೀಲ್ ಆಗಿದ್ದರು, ಹೋಗ್ತಿದ್ದೀನಲ್ಲ ಅಂತಂದು. ಅದಕ್ಕೋಸ್ಕರ ಅವ್ರನ್ನೂ ತುಂಬಾ ಮಿಸ್ ಮಾಡ್ಕೊತೀವಿ. ನೆಕ್ಸ್ಟು ವೇದಿತಾ ಮಿಸ್ ಬಂದರು. ಅವರಂತೂ ತುಂಬಾ ಚೆನ್ನಾಗಿ ನಮ್ಮ ಜೊತೇಲಿ ಎಷ್ಟು ಚೆನ್ನಾಗಿ ನಮ್ಮ ಜೊತೇಲಿ ಎಲ್ಲನೂ ಶೇರ್ ಮಾಡ್ಕೊತಾರೆ. ನಮ್ಮ ಜೊತೇಲಿ ಇಷ್ಟೆಲ್ಲ ಶೇರ್ ಮಾಡ್ಕೊಂಡು ಮುಂದೆ ನಮ್ಮನ್ನ ಹೆಂಗೆ ಬಿಟ್ಟಿರ್ತಾರಪ್ಪ ಅನ್ನೋ ಅಷ್ಟು ಫೀಲ್ ಆಗುತ್ತೆ. ನೆಕ್ಸ್ಟು ದೀಕ್ಷಿತಾ ನಮ್ಮ ಮಿಸ್ಸು ಅಷ್ಟೇ. ಅವರು ಇವಾಗ ಬಂದಿದ್ದು. ಅವರು ಕೂಡ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿರ್ತಾರೆ. ನಿಜವಾಗ್ಲೂ ನಾವು ಮನೇಲಿರೋಕ್ಕೂ ಇಲ್ಲಿರೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಹೇಗಪ್ಪ ಬಿಟ್ಟು ಹೋಗೋದು ಅನ್ನೋ ಅಷ್ಟು ತುಂಬ ಫೀಲ್ ಆಗ್ತಿದೆ. ಇವತ್ತು ಸೋಷಿಯಲ್ ಎಕ್ಸಾಮು, ಅದಕ್ಕೋಸ್ಕರ ನಂಗೆ ತುಂಬಾ ಖುಷಿ ಇದೆ. ನಾನು ಚೆನ್ನಾಗಿ ರಿಸಲ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ.
ಮಾಡ್ತೀನಿ. ಹಾಗೆ ಇನ್ನೊಂದು ಕಡೆ ಫೀಲ್ ಆಗ್ತಾಯಿದೆ, ಇಂಥ ವಾತಾವರಣ, ಇಂಥ ಪ್ರಪಂಚ, ಇದೇ ನಮ್ಮ ಪ್ರಪಂಚ ಆಗಿತ್ತು. ಮನೇಲಿ ಅಷ್ಟು ಇರ್ತಿದ್ವಿ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ಮಾತ್ರ ತುಂಬಾ ಇರ್ತಿದ್ವಿ. ಯಾಕಂದರೆ ನಾವು ರಜಾ ಕೊಟ್ವಿ ಅಂದರೆ ಅಷ್ಟೇ ಹೋಗೋದು ಮನೆಗೆ, ಇಲ್ಲಾಂದರೆ ಇಲ್ಲೇ ಇರ್ತಿದ್ವಿ. ನೆಕ್ಸ್ಟು ನಮಗೆ ಇಂಥ ಸ್ಕೂಲು ಮತ್ತೆ ಸಿಗು ಅಂದ್ರೂ ಸಿಗಲ್ಲ. ಯಾವಾಗಲೂ ಅಂತಿದ್ವಿ ಮತ್ತೆ ಸ್ಕೂಲಿಗೆ ಹೋಗ್ಬೇಕಾ, ರಜಾ ಮುಗಿಸಿ ಸ್ಕೂಲಿಗೆ ಬರಬೇಕಾ ಅಂತ ಅಂತಿದ್ವಿ. ಆದರೆ ಇನ್ನು ಮುಂದೆ ಸ್ಕೂಲಿಗೆ ಬರೋಕ್ಕೂ ನಾವು ಇಲ್ಲಿ ಬರಲ್ಲ. ನೆಕ್ಸ್ಟು ನಾವು ಕಾಲೇಜು, ನಮಗೆ ಇನ್ನೂ ಅನಿಸ್ತಾ ಇಲ್ಲ ಕಾಲೇಜ್ ಅಂತ. ಏನೋ ಒಂಥರ ಫೀಲ್ ಅನಿಸ್ತಾಯಿದೆ, ಇಷ್ಟು ಒಳ್ಳೆ ವಾತಾವರಣ ಬಿಟ್ಟು ಹೊಂಟಿದ್ದೀವಲ್ಲ ಅಂತ. ನಿಜವಾಗ್ಲೂ ನಾವು ಫಸ್ಟಿಗೆ ಬಂದಾಗ ಯಾರೂ ಪರಿಚಯ ಇರಲ್ಲ, ಲಾಸ್ಟಿಗೆ ಹೋಗುವಾಗ ತುಂಬ ನೋವಾಗುತ್ತೆ. ಯಾಕಂದರೆ ಪರಿಚಯವಿಲ್ಲದ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡಾಗ ಎಷ್ಟು ನೋವಾಗುತ್ತೆ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ. ನಿಜವಾಗ್ಲೂ ನಾನು ತುಂಬಾ ಮಿಸ್ ಮಾಡ್ಕೊತೀನಿ, ಎಸ್ಪೆಷಲಿ ಎಲ್ಲ ಸರ್ಸ್ನೂ ಕೂಡ, ಫ್ರೆಂಡ್ಸ್ನೂ ಎಲ್ಲರನ್ನೂ ತುಂಬ ಮಿಸ್ ಮಾಡ್ಕೊತೀನಿ. ನಿಜವಾಗ್ಲೂ ತುಂಬ ಫೀಲ್ ಆಗ್ತಾಯಿದೆ. ಥ್ಯಾಂಕ್ ಯು.